ಪಾನ್, ವೀಳ್ಯದೆಲೆ ಅಥವಾ ಬೀಟಲ್ ಲೀಫ್ ಅಥವಾ ನಾರ್ತ್ನಲ್ಲಿ ಸಿಂಪಲ್ ಆಗಿ ಎಲೆ ಅಂತ ಕರೆಸಿಕೊಳ್ಳುವ ಈ ಎಲೆನ ನೀವೆಲ್ಲರೂ ಒಂದಿಲ್ಲ ಒಂದು ಸಾರಿ ಯೂಸ್ ಮಾಡೇ ಇದ್ದೀರಾ. ಸಿಂಪಲ್ ಆಗಿ ನಮ್ಮ ದೇಶದಲ್ಲಿ ವೀಳ್ಯದೆಲೆನ ತಿನ್ನಲಿಕ್ಕೆ ಯೂಸ್ ಮಾಡ್ತಾರೆ. ಯಾವುದೇ ಥರದ ಪೂಜೆ ಇರಲಿ, ಆ ಪೂಜೆಯಲ್ಲಿ ಈ ಎಲೆಗೆ ಬಹಳ ಮಹತ್ವ ಇರುತ್ತೆ. ನಮಸ್ಕಾರ ಕರ್ನಾಟಕ, ನನ್ನ ಹೆಸರು ಶಿವಪುತ್ರ ಮಗ್ದಮ್. ಈ ಎಲೆ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡ್ಮೇಲೆ ಮತ್ತೊಂದು ಸ್ವಲ್ಪ ಕುತೂಹಲ ಮೂಡುತ್ತೆ. ಈ ಎಲೆನ ಎಲ್ಲಿ ಬೆಳ್ತಾರೆ, ಹೇಗೆ ಬೆಳ್ತಾರೆ, ಏನೆಲ್ಲ ಟೆಕ್ನಾಲಜಿನ ಇವತ್ತಿನ ದಿನ ಅವರೆಲ್ಲ ಯೂಸ್ ಮಾಡ್ತಿದ್ದಾರೆ, ಅವರಿಗೆ ಎಷ್ಟೆಲ್ಲ ಆದಾಯ ಬರುತ್ತೆ, ಅದು ಎಂಡ್ ಪ್ರಾಡಕ್ಟ್ ನೀವು ನಿಮ್ಮ ಬಾಯಲ್ಲಿ ಇಟ್ಕೊಳ್ಳುವ ಪಾನ್ ಮಸಾಲದವರೆಗೂ ಹೇಗೆಲ್ಲ ಇದು ಟ್ರಾವೆಲ್ ಆಗುತ್ತೆ, ಎಲ್ಲಿ ಹೆಂಗೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ. ನಮ್ಮ ಜೊತೆಯಲ್ಲಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮಗೆ ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಆ್ಯಂಡ್ ಸ್ಟೇ ಕನೆಕ್ಟೆಡ್ ವಿತ್ ಅಸ್, ನಿಮ್ಮ ದೋಸ್ತ್. ಹಾಕಿದ್ಮೇಲೆ ಈ ಎಲೆ ಬಗ್ಗೆ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ಬಹಳ ಹೆಚ್ಚಾಗುತ್ತೆ. ಈ ಸಾಮಾನ್ಯವಾಗಿ ಈ ಎಲೆನ ಎಲ್ಲ ಕಡೆ ಬೆಳೆಯಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಇದೊಂದು ಕಾಡಿನ ಬೆಳೆ ಇದ್ದಂಗೆ. ಆದರೆ ನಾವು ಇವತ್ತಿರುವುದು ಶಿರ್ಗಾಂವ್ ಅನ್ನೋ ಒಂದು ಗ್ರಾಮದಲ್ಲಿ. ಈ ಊರಲ್ಲಿ ಕಾಡಿನ ಹೆಸರೇ ಇಲ್ಲ. ಅಂದಮೇಲೆ ಇಲ್ಲಿಯ ರೈತರು ಹೇಗೆಲ್ಲ ಆ ಬೆಳೆನ ಬೆಳ್ತಿದ್ದಾರೆ, ಅದು ಸಕ್ಸಸ್ಫುಲ್ ರೈತರಂತ ಬಹಳಷ್ಟು ಜನ ಇದ್ದಾರೆ. ಅವರಲ್ಲಿ ಇವತ್ತು ನಾವು ಒಬ್ಬ ರೈತರ ಜೊತೆ ಮಾತನಾಡೋಣ, ಅವ್ರ ಹತ್ರ ಕೇಳೋಣ ಅವರು ಹೇಗೆಲ್ಲ ಈ ಬೆಳೆನ ಬೆಳೀತಿದ್ದಾರೆ, ಹೇಗೆಲ್ಲ ಅವರು ಮಾರ್ಕೆಟ್ಗೆ ತಮ್ಮ ಎಲೆಗಳನ್ನು ಸೆಲ್ ಮಾಡ್ತಾರೆ, ಎಷ್ಟೆಲ್ಲ ಆದಾಯ ಬರುತ್ತೆ, ಯಾವ್ಯಾವ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ತಿದ್ದಾರೆ ಅಂತ. ನಮಸ್ಕಾರ, ನನ್ನ ಹೆಸರು ಭೀಮಾ ಬಂಡು ಉದ್ಗಟ್ಟೆ ಅಂತ. ನಮ್ಮೂರು ಶಿರ್ಗಾಂವ್, ತಾಲೂಕು ಚಿಕ್ಕೋಡಿ, ಜಿಲ್ಲೆ ಬೆಳಗಾವಿ. ನಾವು ಪಾರಂಪರಿಕವಾಗಿ ವೀಳ್ಯದೆಲೆ ಬೆಳೆಗಾರರು, ರೈತರು. ನಾವು ಮೊದಲನೇ ಪದ್ಧತಿಯಲ್ಲಿ ನೀವು ನೋಡ್ಬೋದು ವಿಡಿಯೋದಲ್ಲಿ, ಮೊದಲನೇ ಪದ್ಧತಿಯಲ್ಲಿ ಚಗುಚಿ, ನುಗ್ಗೆ ಈ ಮುಖಾಂತರ ಅದಕ್ಕೆ ಬಳ್ಳಿ ಹಬ್ಸ್ತಾ ಇದ್ದೀವಿ. ಅದೇ ರೀತಿ ಈ ಪ್ಲಾಟೆಲ್ಲ ಹಳೆ ಪದ್ಧತಿಯಲ್ಲಿ ಇರೋದು. ಆಮೇಲೆ ನಾವು ಪಾಲಿಯೋಸಲ ಮಾಡ್ಕೊಂಡಿದ್ದೀವಿ, ಅದನ್ನು ಆಮೇಲೆ ನಿಮಗೆ ತೋರಿಸ್ತೀವಿ, ಬನ್ನಿ ನೋಡೋಣ. ಎಲೆಬಳ್ಳಿ ಉಷ್ಣ ವಲಯದಲ್ಲಿ ಬೆಳೆಯುವಂಥ ಬೆಳೆ. ಇದು ಒಂದು ಕಾಡು ಬೆಳೆನೇ ಅನ್ಬೋದು. ಸುಮಾರು 35 ಡಿಗ್ರಿ 40 ಡಿಗ್ರಿ ಇದ್ರೂ ಪರವಾಗಿಲ್ಲ, ಅಲ್ಲಿ ಬಹಳ ಚೆನ್ನಾಗಿ ಬರ್ತದೆ. ಮತ್ತು ಇದು ನಾವು ಮಾಮೂಲಿ ಪದ್ಧತಿ ಅಂದ್ರೆ ಹಳೆಯ ಪದ್ಧತಿಯಲ್ಲಿ 4 ಫೂಟ್ 4 ಇಂಚು ಅಗಲ ಮಡಿಗಳನ್ನು ಮೊದಲು ಮಾಡಿಕೊಂಡು ಆಮೇಲೆ ನಾವು ಬೋಧಗಳನ್ನು ಏರಿಸಿ ಈ ಥರ ನುಗ್ಗೆ ಚಗಿಸಿ ಮೊದಲು ನಾವು ಹಾಕೋಬೇಕು. ನುಗ್ಗೆ ಚಗಿಸಿ ಹಾಕಿದ ಮೇಲೆ ಸುಮಾರು ಒಂದು 20-25-30 ದಿವಸ ಬಿಟ್ಟು ಆ ನುಗ್ಗೆ ಚಗಿಸಿ ನಾಟಿದ ಮೇಲೆ ಸುಮಾರು 1 ಅಡಿ ಮೇಲ್ಗಡೆ ಬಂದ ಮೇಲೆ ಆವಾಗ ನಾವು ಬಳ್ಳಿ ಹಚ್ಚಬೇಕು. ಬಳ್ಳಿ ಅಂದರೆ ಇಲ್ಲೇ ನಮ್ಗೆ ಸಿಗುತ್ತೆ, ಕಟ್ಟಿಂಗ್ ಈ ಥರ ಇಲ್ಲಿ ತೊಗೊಂಡು ನಾವು ಬಳ್ಳಿ ಒಂದು ಗುಣಿಯಲ್ಲಿ 2 ರಂತೆ, ಒಂದು ಗುಣಿಯಲ್ಲಿ 2 ಫೂಟ್ದಂತೆ ನಾವು ಇದಕ್ಕೆ ನಾವು ಹಚ್ಚಬೇಕು. ಮಡಿ ಪದ್ಧತಿಯಲ್ಲಿ ನಾವು ನೀರು ಹಾಯಿಸೋ ಪದ್ಧತಿ ಇರ್ತಿತ್ತು. ಆವಾಗ ನಾವು ಒಂದು ಏನಾದರೂ ಈ ಥರ ಹೊಸ ಟೆಕ್ನಾಲಜಿ ಮಾಡಬೇಕು. ಯಾಕಂದರೆ ಇಲ್ಲಿ ನೀರಿನ ಅಭಾವ, ಸುಮಾರು 600-700 ಅಡಿ ಬೋರ್ವೆಲ್ ಕೋರಿಸಿ ನಮಗೆ ನೀರು ಭಾಳದ್ರ 1 ಇಂಚು 1.5 ಇಂಚು ಇಷ್ಟೇ ಸಿಗ್ತಾ ಇತ್ತು. ಅದಕ್ಕೆ ನಾವೇನು ವಿಚಾರ ಮಾಡಿದ್ವಿ, ಇದರಲ್ಲಿ ಸ್ವಲ್ಪ ಡ್ರಿಪ್ ಇರಿಗೇಷನ್ ನಾವು ಹಾಕಿ ಏನಾದರೂ ಹೊಸ ಟೆಕ್ನಾಲಜಿ ಮಾಡ್ಬೇಕಂತ 2001ರಲ್ಲಿ ನಾವು ಒಂದು ಡ್ರಿಪ್ ಇರಿಗೇಷನ್ ಇದಕ್ಕೆ ಹಾಕಿದ್ವಿ. ಅದು ಕೂಡ ಸಕ್ಸಸ್ ಕಂಡಿತು. ಅದರಲ್ಲಿ ನೀರು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಉಳಿತಾಯ ಆಯಿತು. ಹಿಂಗೇನಾದರೂ ಹೊಸ ಟೆಕ್ನಾಲಜಿ ಮಾಡಬೇಕಂತ ನಮ್ಮಲ್ಲಿ ಇನ್ನೂ 2013ರಲ್ಲಿ ಮತ್ತೊಂದು ಈಗ ಹಳಿ ಪದ್ಧತಿಯಲ್ಲಿ ನಾವು ಬೆಳೆಯೋದ್ರಿಂದ ಈ ನುಗ್ಗೆ ಚಗಚೆ ಇದು ಗೊಬ್ಬರ ಸಾಕಷ್ಟು ಪ್ರಮಾಣದಲ್ಲಿ ಇದಕ್ಕೂ ಕೂಡ ನಾವು ಕೊಡಬೇಕಾಗತ್ತೆ. ಅವಾಗ ಏನು ಮಾಡ್ಬೇಕಂತ ವಿಚಾರ ಬಂದಾಗ ಪಾಲಿಹೌಸಲ್ಲಿ ನಾವು ಬೆಳೆ ಬೆಳೆದ್ರೆ ಹೆಂಗೆ ಬಿದಿರಿನ ಬಾಂಬು ಮುಖಾಂತರ ಬೆಳೆ ಜರ ಮಾಡಿದ್ರೆ ನಮಗೆ ಗೊಬ್ಬರ ಕೂಡ ಉಳಿತೈತಿ, ನೀರಿನ ಅಭಾವ ಕೂಡ ಕಮ್ಮಿ ಆಗ್ತೈತಿ ಅಂತ 2013ರಲ್ಲಿ ನಾವೊಂದು ವಿಚಾರ ಬಂತು. ಆ ವಿಚಾರ ಬಂದ್ಮ್ಯಾಗ ಒಂದು ಪಾಲಿಹೌಸಲ್ಲಿ ಒಂದು ಬಳ್ಳಿ ನೆಟ್ಟು ಯಾವ ರೀತಿ ಬರ್ತೈತಿ, ಯಾಕಂದ್ರೆ ಪಾಲಿಹೌಸಲ್ಲಿ ಸುಮಾರು ಎಲ್ಲ ಬೆಳೆ ಬರೋಕ್ಕೆ ಶಕ್ಕಿಲ್ಲ. ಆದರೆ ಉಷ್ಣ ವಲಯದ ಬೆಳೆ ಇರೋದರಿಂದ ಈ ಬೆಳೆ ಪಾಲಿಹೌಸಲ್ಲಿ ಕರೆಕ್ಟಾಗಿ 2013ರಲ್ಲಿ ಒಂದು ಬಳ್ಳಿ ಗ್ರೋತ್ ಸುಮಾರು ನಮ್ಮಲ್ಲಿ ಹೊರಗಡೆ ಈಗ ಏನು ಮಾಮೂಲಿ ಬೆಳೆದಿದ್ದೀವಲ್ಲ, ಈ ಬೆಳೆದಿದ್ದೀವಿ ಇಲ್ಲಿ ಒಂದು ಬಳ್ಳಿ ನೆಟ್ಟ ಮೇಲೆ ಸುಮಾರು ಚಿಗಿಲಿಕ್ಕಿನ 30-35 ದಿವಸ ಆಗ್ತಿತ್ತು. ಆವಾಗ ನಾವು ಪಾಲಿಹೌಸಲ್ಲಿ ಹಚ್ಚಿದ ಮೇಲೆ ಒಂದು 15ನೇ ದಿವಸಿಗೆ ಬಳ್ಳಿ ಚಿಗಿಲ ಆರಂಭಿಸ್ತು. ಆವಾಗ ನಾವು ಅಂದ್ಕೊಂಡ್ವಿ ಈ ಪಾಲಿಹೌಸಲ್ಲಿ ಕರೆಕ್ಟಾಗಿ ಇದು ಬಳ್ಳಿ ಕುಣಿತೈತೆ ಅಂತಂದು ಅಂದ್ಕೊಂಡು 2017ರಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಭಾರತ ದೇಶದಲ್ಲೇ ಮೊದಲ ಪ್ರಯತ್ನ ಮಾಡಿದ್ವಿ. ಈ ಪ್ರಯತ್ನ ಕೂಡ ಸಕ್ಸಸ್ ಆಯಿತು. 17ರಲ್ಲಿ ನಾವು ಬೆಳೆದ ಮೇಲೆ ಈ ಬೆಳೆ ಹಚ್ಚಿದ ಮೇಲೆ 62ನೇ ದಿವಸಿಗೆ ನಾವು ಎಲೆ ಕಟಾವು ಮಾಡಿದ್ವಿ. ನಾವು ಮಾಮೂಲಿ ಬೆಳಿಬೇಕಾದ್ರೆ
ಇವೆಲ್ಲ ನೀವು ನೋಡ್ಬೋದು. ಈ ಮಾಮೂಲಿ ಬೆಳೆಯಲ್ಲಿ 7 ತಿಂಗಳು ನಾವು ಎಲೆ ಕಟಾವು ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನುಗ್ಗೆ ಚಗಚಿ ಇರೋದಂದ್ರೆ ಅತ್ರು ಬೇರು ಇತ್ರು ಬೇರು ಸೇರಿ ಇದಕ್ಕೆ ಗೊಬ್ಬರ ಈ ಥರ ಎಲ್ಲ ಆಗಿ ಅದು ಸ್ವಲ್ಪ ಅಷ್ಟು ಗ್ರೋತ್ ಕಮ್ಮಿ ಬರ್ತಾಯಿತ್ತು. ಹೀಗೆ ಮಾಡ್ತಾ ಇವತ್ತು ನಮ್ಮ ಊರಲ್ಲಿ ಸುಮಾರು ಒಂದು 60-70 ಪಾಲಿಹೌಸ್ ಕೂಡ ಇಲ್ಲಿ ನಿರ್ಮಾಣವಾಗಿದ್ದಾವೆ. ರೇಟ್ ಕೂಡ ಒಳ್ಳೆ ರೇಟ್ ಸಿಗ್ತಾ ಇದೆ. ಮತ್ತು ಇದೊಂದು ಸಾಂಬಾರು ಬೆಳೆ ಇರೋದ್ರಿಂದ ಇದರಿಂದ ಉಪಯೋಗ ಕೂಡ ಭಾಳಷ್ಟು ಎಲೆ ತಿನ್ನೋದ್ರಿಂದ ಇದಾವೆ. ಜನರಿಗೆ ಭಾಳಷ್ಟು ಮನವರಿಕೆ ಆಗಿದೆ. ಈಗಿನ ದಿನಮಾನದಲ್ಲಿ ಗುಟ್ಕಾ ಕಡೆ ಒಲವು ಕೊಡುವಂಥ ಜನ ಕೂಡ ಈಗ ಇತರ ಕಡೆ ಒಲವು ಮಾಡ್ತಾ ಇದ್ದಾರೆ. 20 ಗುಂಟೆ ನಾವು ಈ ವೀಳ್ಯದೆಲೆ ತೋಟ ಮಾಡಬೇಕಾದ್ರೆ ಮೊದಲಿಗೆ 1 ರಿಂದ 1.5 ಲಕ್ಷ ರೂಪಾಯಿ ಮೊದಲು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾಕಂದರೆ ಖರ್ಚು ವೆಚ್ಚಗಳು ತಿಪ್ಪೆ ಗೊಬ್ಬರ ಆಗಲಿ, ಇದು ಬೀಜ, ಗೊಬ್ಬರ ಇದೆಲ್ಲ ಸೇರಿ ಸುಮಾರು 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗತ್ತೆ. ಆದರೆ ಇದರಲ್ಲಿ ನಮಗೆ ಕೊಯ್ಲಿಗೆ 7-8 ತಿಂಗಳಿಂದ ಬಂದ ಮೇಲೆ ಅದಕ್ಕೆ ನಾವು ಲಾಭ ನೋಡಿಬಿಟ್ರೆ 20 ಗುಂಟೆಯಲ್ಲಿ ಸುಮಾರು ಒಂದು 4 ಲಕ್ಷ ತನಕ ನಾವು ದುಡ್ಡು ಮಾಡ್ಬೋದು. ಅದ್ರಲ್ಲಿ ಖರ್ಚು ವೆಚ್ಚ ಮೊದಲೇ ವರ್ಷ, ಯಾಕಂದ್ರೆ ಮೊದಲೇ ವರ್ಷ ಅಷ್ಟೇ ಖರ್ಚು ಬರೋದು. ಇವು ಬಳ್ಳಿ ಕಟ್ಟೋದು, ಎಲೆ ಕಟ್ ಮಾಡೋದು ಇದೆಲ್ಲ ಸೇರಿ ಸುಮಾರು ಹೋಗಿ ನಮಗೊಂದು ಸುಮಾರು 1.5 ಲಕ್ಷ ಎಲ್ಲ ಉಳಿಬೋದು. ಮತ್ತು ಇಲ್ಲಿ ಓಪನ್ ಕಲ್ಟಿವೇಷನಲ್ಲಿ ನೀವು ನೋಡ್ಬೋದು, ಎಲೆ ನೋಡ್ಬೋದು. ಇದರಲ್ಲಿ ಸ್ವಲ್ಪ ಚಿಕ್ಕದಾಗಿ ಎಲೆ ಬರುತ್ತೆ. ಇದ್ರಿಗೆ ಮಾರ್ಕೆಟಲ್ಲಿ ಸ್ವಲ್ಪ ಏನಾಗುತ್ತೆ, ಚಿಕ್ಕ ಎಲೆ ಬಂದಮೇಲೆ ರೇಟ್ ಕೂಡ ಡೌನ್ ಆಗುತ್ತೆ. ನೀವು ಆಮೇಲೆ ನೋಡ್ಬೋದು ನಾವು ಪಾಲಿಹೌಸಲ್ಲಿ ಹೋಗಿ ಆ ಕ್ವಾಲಿಟಿ ಈ ಕ್ವಾಲಿಟಿಯಲ್ಲಿ ಫರಕ್ ಇರುತ್ತೆ. ಇಲ್ಲಿ ಬೆಳೆಯೋದು ಮತ್ತು ಒಳಗಡೆ ಬೆಳೆಯೋದ್ರಿಂದ ಸುಮಾರು ಒಂದು 3 ಪಟ್ಟು ಪಾಲಿಹೌಸಲ್ಲಿ ಜಾಸ್ತಿ ಇನ್ಕಮ್ ಬರುತ್ತೆ. ಎಲೆ ಕೂಡ ಜಾಸ್ತಿ ಬರುತ್ತೆ, ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಎಲೆ ರೇಟ್ನೂ ಜಾಸ್ತಿ ಇರುತ್ತೆ. ಸುಮಾರು 1,500 ಅದು ಮಾರಿದರೆ ಇದು 400-500 ಈ ಥರ ಮಾಡೋ ಆಗುತ್ತೆ. 3,000 ಎಲೆ ಕಟ್ ಮಾಡಬೇಕಾದ್ರೆ 150 ರೂಪಾಯಿ ಒಂದು ಲೇಬರ್ ಚಾರ್ಜ್ ಇದೆ. ಇಲ್ಲಿವರೆಗೆ ನಾವು ಓಪನ್ ಕಲ್ಟಿವೇಷನ್ ಯಾವ ರೀತಿ ಮಾಡ್ತಾಯಿದ್ವಿ, ಯಾವ ಪದ್ಧತಿಯಲ್ಲಿ ಮಾಡ್ತಾಯಿದ್ವಿ ಅದನ್ನೆಲ್ಲ ಈಗ ಸವಿಸ್ತರವಾಗಿ ನಿಮಗೆ ಹೇಳಿದ್ವಿ. ಈಗ ಇಲ್ಲಿ ಇರುವಂಥ ಕ್ವಾಲಿಟಿ ಮತ್ತು ಒಳಗಡೆ ನಮ್ಮ ಗ್ರೀನ್ ಹೌಸಲ್ಲಿ ಬೆಳೆದಂಥ ಕ್ವಾಲಿಟಿ ನೋಡಕ್ಕೆ ಹೋದಂತೆ ಇದು ನಮ್ಮ ಪಾಲಿಹೌಸ್ ಇದೆ. ಈ ಪಾಲಿಹೌಸಲ್ಲಿ ಕೂಡ ನಿಮಗೆಲ್ಲ ತೋರಿಸ್ತೀವಿ. ಹೊರಗಡೆ ಇರುವಂಥ ಅದನ್ನು ಕೂಡ ನಾವು ನೋಡ್ಕೊಂಡು ಬಂದ್ವಿ. ಇದು ನಮ್ಮ 1,000 ಚದರ ಮೀಟರ್ ಅಂದರೆ 10 ಗುಂಟ ಇರುವಂಥ ಪಾಲಿಹೌಸು. ಇಲ್ಲಿ ಪಾಲಿಹೌಸಲ್ಲಿ ತಾವು ನೋಡ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ಕ್ವಾಲಿಟಿಯನ್ನು ಕೂಡ. ಇದನ್ನು ಮೊದಲಿಗೆ ನಾವು 2017ರಲ್ಲಿ ಒಂದು ತೋಟಗಾರಿಕೆ ಇಲಾಖೆ ಮುಖಾಂತರ ಸುಮಾರು ಒಂದು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದೊಂದು 10 ಗುಂಟ ಪಾಲಿಹೌಸ್ ನಿರ್ಮಾಣ ಮಾಡ್ಕೊಂಡಿದ್ವಿ. ಅದರಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯವರು 4,50,000 ರೂಪಾಯಿ ಸಬ್ಸಿಡಿ ಕೂಡ ಕೊಟ್ಟಿದ್ದಾರೆ. ನಮಗೆ ಸುಮಾರು ಒಂದು 3,50,000 ರೂಪಾಯಿ ಅಥವಾ 4 ಲಕ್ಷ ರೂಪಾಯಿ ಇದು ಖರ್ಚಾಯಿತು. ಮೊದಲೇ ವರ್ಷ ಕೂಡ ಬಂಪರ್ ಬೆಳೆ ಆಗಿ ಇದು ಪರಿಗಣಿಸಿತು. ಸುಮಾರು ಒಂದು 24 ಲಕ್ಷ 10 ಗುಂಟೆಯಲ್ಲಿ 24 ಲಕ್ಷ ಎಲೆ ತೆಗೆಯುವ ಮುಖಾಂತರ ಒಂದು ದಾಖಲೆನೇ ನಿರ್ಮಿಸ್ತಂತ ಹೇಳ್ಬೋದು. ನಾವು ಹೊರಗಡೆ ನುಗ್ಗೆ ಚಗಚಿ ಏನು ಬೆಳೆದಿದ್ವಲ್ಲ ಅದನ್ನು ಬಿಟ್ಟು ನಾವು ಇಲ್ಲಿ ಒಳಗಡೆ ಪಾಲಿಹೌಸಲ್ಲಿ 2 ಫೂಟ್ ಅಂತರದಲ್ಲಿ ಬಿದಿರಿನ ಬಾಂಬು ನೆಟ್ಟು ಇದಕ್ಕೆ ನಾವು ಬಳ್ಳಿಯನ್ನು ಹಬ್ಬಿಸಿದ್ದೀವಿ. ಇದರಿಂದ ನಮಗೆ ಬಹಳಷ್ಟು ಲಾಭ ಏನಪ್ಪ ಅಂದ್ರೆ, ಈಗ ನುಗ್ಗೆ ಚಗಚಿ ಬೆಳೆಯೋದ್ರಿಂದ ಅಲ್ಲಿ ಅತ್ರು ಬೇರಿನ ಪ್ರಮಾಣ ಸುಮಾರು ಒಂದು 60-70% ಅತ್ರು ಬೇರು, ಅದೇ ರೀತಿ ಈ ಬಳ್ಳಿ ಬೇರು ಕೂಡ ಒಂದು 30% ಹಿಂಗೆಲ್ಲ ಸೇರಿ ಅದಕ್ಕೆ ಗ್ರೋತ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇಲ್ಲಿ ಏನು ಗೊಬ್ಬರ ತಿನ್ನಬೇಕಾದ್ರೆ ಓನ್ಲಿ ಈ ಬಳ್ಳಿನೇ ತಿನ್ನಬೇಕು. ಈ ಬಳ್ಳಿನೇ ತಿನ್ನೋದ್ರಿಂದ ಇದು ನಮ್ಮ ಕ್ವಾಲಿಟಿನೂ ಕೂಡ ಚೆನ್ನಾಗಿ ಬರ್ತದೆ. ಅದೇ ರೀತಿ ನಾವು ಇದಕ್ಕೆ ಡ್ರಿಪ್ ಇರಿಗೇಷನ್ ಅಳವಡಿಸ್ಕೊಂಡಿದ್ದೀವಿ. ಇದರಲ್ಲಿ ಸ್ವಲ್ಪ ಗೊಬ್ಬರನೂ ಕೊಡ್ತೀವಿ, ಆದರೆ ಸಾವಯವ ಜಾಸ್ತಿ ನಾವು ಗೊಬ್ಬರ ಕೊಡ್ತೀವಿ. 98% ಎಲ್ಲ ಸಾವಯವ ಮ್ಯಾಗ ಇದನ್ನು ನಾವು ಕಂಟ್ರೋಲ್ ಮಾಡ್ತಾಯಿದ್ದೀವಿ. ಎಲ್ಲ ಈಗ ನಮಗೆ ಇದರಲ್ಲಿ ಏನೇನು ಉಳಿತಾಯ ಆಗುತ್ತೆ ಅಂದ್ರೆ, ಗೊಬ್ಬರ ಕೂಡ ಉಳಿತಾಯ ಆಯಿತು, ನೀರಿನ ಕೂಡ ಭಾಳಷ್ಟು ಉಳಿತಾಯ ಆಯಿತು. ಮತ್ತು ಹೊರಗಡೆ ಮತ್ತು ಒಳಗಡೆ ಬೆಳೆಯೋದ್ರಿಂದ ಭಾಳಷ್ಟು ನಾವು ಸುಮಾರು 10 ಗುಂಟೆಯಲ್ಲಿ ನಾವು ಓಪನ್ ಕಲ್ಟಿವೇಷನಲ್ಲಿ ಒಂದು 4-5-6 ಲಕ್ಷ ಎಲೆ ತೆಗಿಬೋದು. ಇದು ಸರಿ ಸುಮಾರು ಒಂದು 24 ಲಕ್ಷ ನಾವು ಎಲೆ ತೊಗೊಂಡ್ವಿ. ಹಾಗೆ ಕಂಟಿನ್ಯೂ ಆಗಿ ಬರ್ತಾಯಿದೆ. 365 ಡೇಸ್ ಹಾರ್ವೆಸ್ಟಿಂಗ್ ಅಂತೀವಿ. ಎಲೆ ಹೆಂಗೆ ಕಟಾವು ಹಿಂಗೆ ಮಾಡ್ಕೊತೋಗೋದು, ಆಮೇಲೆ ಹಿಂಗೆ ರಿಪೀಟ್ ಆಗಿಬಿಡತ್ತೆ, ಯಾವಾಗೂ ಇದಿರಲ್ಲ. ಮತ್ತು ಈ ಎಲೆಗೆ ಒಂದು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ. ಎಲೆ ದೊಡ್ಡ ಸೈಜ್ ಬರ್ತಾಯಿದೆ. ಇದು ಮಸಾಲೆ ಪಾನ ಆ ಥರ ದೊಡ್ಡ ಎಲೆ ಬೇಕಾಗುತ್ತೆ. ಅದಕ್ಕೆ ಮಾರ್ಕೆಟ್ ಕೂಡ ಇಲ್ಲಿ ನಮ್ಮ ಊರಲ್ಲಿ ಇರೋದ್ರಿಂದ ನಮಗೂ ಕೂಡ ಭಾಳ ಸಹಕಾರಿಯಾಗಿದೆ. ಇಲ್ಲಿ ನಮ್ಮ ಊರಲ್ಲಿ ಹರಾಜು ವಾರದಲ್ಲಿ 3 ಸಲ ಹರಾಜಾಗತ್ತೆ. ಬಾಂಬೆ, ಪುಣೆ, ಸಾಂಗ್ಲಿ, ಕೊಲ್ಲಾಪುರ, ಫೋಂಡಾ, ಕನಕೌಲಿ, ಕುಡಾಲ್, ಕಟ್ಟಾ, ಕಸಾಲ್, ಅದೇ ರೀತಿ ಗುಜರಾತ, ಮಧ್ಯಪ್ರದೇಶ, ನಾಗ್ಪುರ, ಸುಮಾರು ಹೈದರಾಬಾದು, ಸುಮಾರು ಕಡೆ ನಮ್ಮ ಊರಿಂದ ಎಲೆ ಐತಿ. ನಮಗೂ ಕೂಡ ಭಾಳ ಖುಷಿ ಆಗ್ತದೆ. ಯಾವ ರೀತಿ ಇಲ್ಲಿ ಎಲೆ ಕಟ್ ಮಾಡ್ತಾರೆ ಇಲ್ಲಿ ನೋಡೋಣ. ಇದು ನುಚ್ಚುಣಿಕೆ ಬೇಕಾಗತ್ತೆ. ನುಚ್ಚುಣಿಕೆ ಅಂದರೆ ಸೀಡೆ ಅಂತೀವಲ್ಲ, ಯಾಕಂದರೆ ಸುಮಾರು ಒಂದು 12-13 ಫೂಟ್ ಇರುತ್ತೆ, ಅದು ಕೈ ಬರಲ್ಲ. ಅದಕ್ಕೆ ಈ ಥರ ನಾವು ಯೂಸ್ ಮಾಡ್ಕೊತಿದ್ದೀವಿ. ನೀವು ಎಲೆ ಕಟ್ ಮಾಡೋದು ನೋಡಬೇಕು. ಇಲ್ಲಿ ರಮೇಶ್ ಹೊರಳ್ಳಿ ಅವರು ಎಲೆ ಕಟ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು ಬುಟ್ಟಿಯಲ್ಲಿ 3,000 ಎಲೆ ಇರುತ್ತೆ. ಇದು
ನೋಡಿದ್ರಲ್ಲ ಹೇಗೆಲ್ಲ ಇಲ್ಲಿಯ ರೈತರು ವಿಳ್ಯದೆಲೆನ ಬೆಳೀತಿದ್ದಾರಂತ. ಇನ್ನು ಮುಂದೆ ನಾವು ನೋಡೋಣ ಆ ವಿಳ್ಯದೆಲೆ ಕಟ್ ಆದಮೇಲೆ ಅಲ್ಲಿಂದ ಹೇಗೆಲ್ಲ ನಿಮ್ಮೂರಿಗೆ ಟ್ರಾವೆಲ್ ಆಗುತ್ತೆ ಅಂತ. ಯಾವುದೋ ಒಬ್ಬ ರೈತ ತನ್ನ ಹೊಲದಲ್ಲಿ ಬೆಳೆದಂಥ ವಿಳ್ಯದೆಲೆನ ಸರಿಯಾಗಿ ಪ್ಯಾಕ್ ಮಾಡಿ ನಿಯರೆಸ್ಟ್ ಇರುವಂಥ ಒಂದು ಮಾರ್ಕೆಟ್ಗೆ ತಂದು ಅದನ್ನು ಇಡ್ತಾನೆ. ಆಮೇಲೆ ಅಲ್ಲಿರುವಂಥ ವ್ಯಾಪಾರಿ ಅದಕ್ಕೆ ರೇಟ್ ಮಾಡ್ತಾನೆ. ಡಿಪೆಂಡ್ ಆಗುತ್ತೆ ಕ್ವಾಲಿಟಿ ಮೇಲೆ. ಆ ಎಲೆನ ಪರ್ಚೇಸ್ ಮಾಡಿರುವಂಥ ವ್ಯಾಪಾರಿ ತನ್ನ ಕ್ಲೈಂಟ್ಸ್ಗಳಿಗೆ ಬೇರೆ ಎಲ್ಲೋ ದೂರದಲ್ಲಿರ್ಬೋದು, ಫಾರ್ ಎಕ್ಸಾಂಪಲ್ ಮುಂಬೈಗೆ ಈ ಮಾರ್ಕೆಟಿಂದ ಆ ಎಲೆಗಳನ್ನು ಟ್ರಕ್ನಲ್ಲಿ ಲೋಡ್ ಮಾಡಿ ಸೆಂಡ್ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಡಿಪೆಂಡ್ ಆಗುತ್ತೆ. ಆ ಒಬ್ಬ ವ್ಯಾಪಾರಿ ಬಹಳ ದೊಡ್ಡ ವ್ಯಾಪಾರಿಯಾಗಿದ್ದರೆ ಆತನ ಕೆಳಗಡೆ ಮತ್ತಷ್ಟು ಜನ ಅವರಿಗೆ ಕ್ಲೈಂಟ್ಸ್ಗಳಿದ್ದಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಪಾನ್ ಶಾಪ್ ಆಗಿರ್ಬೋದು, ಪಾನ್ ಶಾಪ್ ಅವರಿಗೆ ಆ ಮತ್ತೊಬ್ಬ ವ್ಯಾಪಾರಿ ಆ ಎಲ್ಲ ಎಲೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಪಾನ್ ಶಾಪ್ಗೆ ಹೋದ್ಮೇಲೆ ಅಲ್ಲಿಂದ ಪಾನ್ ತಯಾರಾಗಿ ನಿಮ್ಮ ಬಾಯಿಯವರಿಗೆ ಬರುತ್ತೆ. ಫ್ರೆಂಡ್ಸ್, ಎಲೆಯಲ್ಲಿ ಬಹಳಷ್ಟು ಔಷಧೀಯ ಗುಣಗಳಿವೆ, ಇದು ನಿಮಗೂ ತಿಳಿದಿದೆ. ಆದರೂ ಕೂಡ ನೀವು ಗುಟ್ಕಾ ಆ ಥರ ಈ ಥರ ಇರೋದನ್ನು ತಿಂತಿದ್ದೀರಿ. ಸೊ ಫ್ರೆಂಡ್ಸ್, ಇಟ್ಸ್ ಟೈಮ್ ಟು ಚೇಂಜ್. ನೋ ಬೋಲೋ ಟು ಜುಬಾ ಕೇಸರಿ. ಈ ವಿಡಿಯೋದಲ್ಲಿರುವಂಥ ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟವಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್